ಇಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾನೆ ಈ ವನವನ್ನು. ಅದು ಹಿಂದಿನ ಕಾಲದ ರಾಜ ಮಹಾರಾಜರ ಭಾವಚಿತ್ರವನ್ನು ಅದೆಷ್ಟು ಸುಂದರವಾಗಿ ಬಿಡಿಸಿದ್ದಾನೆ ಆ ಕವಿಗಾರ. ನಿಜವಾಗ್ಲೂ ಅವನ ಕೈಚಳಕ ತುಂಬಾನೇ ಚೆನ್ನಾಗಿದೆ. ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಅವನು ತುಂಬಾನೇ ದೊಡ್ಡ ಚತುರನೇ ಇರಬೇಕು. ನೂರಾರು ಜನ್ಮದ ಗೆಳೆಯ ಸಿಂಗಾರ ಎಷ್ಟೊಂದು ಕುಹುವನ್ನು ಹಾಡ್ತಾ ಇದ್ದಾರೆ. ಏನಿವಳ ಮಹಿಮಾಟ! ಆ ಸೂರ್ಯನ ಕಿರಣ ಕರಡಿದ ಪುಷ್ಪದಂತೆ ಈ ಪುಷ್ಪದ ಮಕರಂದ ಹೀರಲು ಬಂದ ಬಯಸಿದಂತೆ ನಾನಿವಳ ಸೌಂದರ್ಯವನ್ನು ಹೀರಲು ಇವಳ ಪ್ರತಿಯೊಂದೊಂದು ಅಂಗಕ್ಕೂ ಮುತ್ತಿಟ್ಟು ತುಟಿ ಕಚ್ಚಿ ಇವಳ ಅಮೃತವನ ಸುಖವನ್ನು ಉಣ್ಣಬೇಕೆನ್ನುವುದೇ ನನ್ನ ಬಯಕೆ. ಇವಳ ವೀರನ ಗೌಡನ ತಂಗಿ ಲಕ್ಷ್ಮಿ. ಓ ಲಕ್ಷ್ಮಿ ಅವರೇ, ಯಾರವರು? ಓ ಹೆದರಬೇಡ, ನನ್ನ ಸ್ನೇಹಿತ ಮನೋಹರ. ಗೊತ್ತಾಯ್ತು. ನೀವೇಕೆ ಇಲ್ಲಿಗೆ ಬಂದಿದ್ದೀರಾ? ನಿತ್ಯ ರಕ್ಷಣೆ ಪಂಜರದಲ್ಲಿ ಇರಬೇಕಾದ ಈ ಗಿಳಿ ಎಲ್ಲರೂ ನೋಡೋ ಹಾಗೆ ಹೊರಗ ಬಂದಿದೆಯಲ್ಲ. ಪಾಪ ಇಲ್ಲಿ ಯಾವ್ದಾದರೂ ದುಂಬಿ ಬಂದು ಚುಂಬಿಸ್ಕೋದೆ ಎಂದು ನೋಡಿಕೊಂಡು ಹೋಗಲು ಬಂದೆ. ನಿಮ್ಮ ರಕ್ಷಣೆ ಕೊಟ್ಟಿದ್ದಾಯ್ತಲ್ಲ, ತಾವಿನ್ನು ಹೊರಟೋಗ್ಬೋದು. ನಾನು ಹಾಗೆ ಹೊರಟು ಹೋಗಲ್ಲ ಬಂದಿಲ್ಲ. ಬಹಳ ದಿನಗಳಿಂದ ಕಾದು ಕುಳಿತಿದ್ದೆ. ಕುತ್ತಿಗೆ ದಾರಿ ಕಟ್ಟಿ ನಿನ್ನನ್ನು ನನ್ನ ಭಕ್ತಿಯನ್ನಾಗಿ ಮಾಡಿಕೊಂಡು ಹೋಗಲು ಬಂದಿರುವೆ. ನಾನು ಯಾರೆಂಬುದು ಗೊತ್ತು ತಾನೆ. ಈ ಊರು ಕೋಟ್ಯಾಧೀಶ್ವರ ವೀರನ್ಗೌಡರ ತಂಗಿ ನಾನು. ಅಂದಾಗ ನೀನನ್ನ ಕೊರಗೆ ತಾಳಿ ಕಟ್ಟೋದೆ ನಿನಗೆಲ್ಲೋ ಭ್ರಮೆ ಹಿಡಿದಿದೆ. ಶನಾಕದಲ್ಲಿ ಅನೇಕ ಹೆಣ್ಣನ್ನು ಕುರಿಸಬಲ್ಲ ಈ ಕಲಾಬ್ರಹ್ಮನಿಗೆ ಭ್ರಮೆ. ಹೇ ಲಕ್ಷ್ಮಿ, ನೀನು ಕೋಟ್ಯಾಧೀಶ್ವರ ಮಗಳೇ ಆಗಿರ್ಬೋದು, ಎಮ್ಮೆಲೆಂತರ ತಂಗಿನೇ ಆಗಿರ್ಬೋದು. ಈ ನನ್ನ ಕಾಮದ ಪ್ರೇಮದ ಕಾಂತಳಕ್ಕೆ ಕಾಯಕ್ಕೆ ಇದ್ಯಾವುದು ಸಮವಲ್ಲ. ಸುಮ್ಮನೆ ವಿಮೋಕಳಾಗದೆ ಈ ಒಣಗಿದ ಸನ್ಮುಖದಲ್ಲಿ ನಾನು ನಿನ್ನ ಪತಿಯಿಂದ ಒಪ್ಕೊಂಡ್ಬಿಡು. ಕಟ್ಟಿಬಿಟ್ಟೆ ಕೊರಮಣಿ ಸಾರವನ್ನು. ಸಾಧ್ಯವೇ ಇಲ್ಲ. ಮಧುರ ಪ್ರೇಮ ಭಾವನೆಗಳಿಲ್ಲದ ಮದುವೆ ಮಗನಕ್ಕೆ ಸಮಾನ. ಒಪ್ಪಿಗೆಲ್ಲದ ಅಪ್ಪಿ ನಡುವೆ ಮದುವೆ ತೂತು ಬಿದ್ದ ದೋಣಿಗೆ ಸಮಾನ. ಮನೋಹರ್, ನೀ ಕಟ್ಟುವ ಈ ತಾಳಿ ನೇನು ಹಗ್ಗಕ್ಕೆ ಸಮಾನ. ಕಟ್ಟುವ ಈ ತಾಳಿ ಏನು ಹಗ್ಗಕ್ಕೆ ಸಮಾನವೇ? ಮಧುರ ಭಾವನೆಗಳಿಲ್ಲದ ಮದುವೆ ಮಸನಕ್ಕೆ ಸಮಾನವೇ? ಏ ಲಕ್ಷ್ಮಿ, ಈ ನಿನ್ನ ಕೆಟ್ಟ ಆಲೋಚನೆ ಬಿಟ್ಟು ಕೆಟ್ಟ ನಿರ್ಧಾರಕ್ಕೆ ಬಾ. ಈ ಪ್ರೇಮೆಯನ್ನು ನಿತ್ಯವನ್ನು ಬಿಟ್ಟು
ಬೇಗನೆ ಸದ್ಭಾವನೆ ತುಂಬಿಕೊಂಡು ಈ ಚೆಲುವ ಚಂದ್ರನ ಕೈ ಹಿಡಿದು ನನ್ನ ಅಂತರಂಗದ ಅರಗಣಿ ನೀನಾಗುವ. ದೂರ ಸದ್ದು ನಿಂತು ಮಾತಾಡೋ ದುರಾತ್ಮ. ಹೆಣ್ಣೆಂದ್ರೆ ನಿನ್ನ ಭೋಗದ ವಸ್ತು ಅಂತ ಇಟ್ಕೊಂಡು ಈ ಹೆಣ್ಣಿನ ಮೇಲೆ ಕಾಮದ ಕಣ್ಣು ಹಾಕಿದ್ದಾನೆ. ನಿನ್ನ ಕಾಳುಗಳನ್ನು ಹಾಕಿದ್ದು ಕೊನೆಗೆ ಹೂಮಾಲೆಯನ್ನು ಧರಿಸುವ ತುರ್ಕಿ ನಾನಾಗಬೇಕಾಗುತ್ತದೆ. ಲಕ್ಷ್ಮಿ, ಅದು ಈ ವೀರಾದಿ ವೀರನಿಗೆ ಎಚ್ಚರ. ನಿನ್ನ ದುರ್ಗಾಸಕ್ತಿದ ಹೆಣ್ಣಿನ ಕಥೆಯನ್ನು ಸುರಸುಂದರನ ತನ್ನ ತಂಡ ತನ್ನ ಪಕ್ಕದಲ್ಲಿ ಇದ್ದರು. ಮರೆಮಾಚಿ ಮಿನ್ನಂಸುವ ಬಂಡ ರಂಡವಿಲ್ಲ ಈ ನಿನ್ನ ಸಮಾಜದಲ್ಲಿ. ಮದುವೆಗೆ ಮುಂಚಿತವಾಗಿ ಗರ್ಭಧರಿಸ ಬರುವ ಹೆಣ್ಣುಗಳಷ್ಟಿಲ್ಲ ಈ ನೆಲದಲ್ಲಿ. ಅಂದಾಗ ನೀನೀಗ ಇದನ್ನು ತಿರಸ್ಕರಿಸಿ ನಡೆದರೆ ನೀನೊಂದು ಸೀಲೆಗೆಟ್ಟೆಂಬ ಹೆಣ್ಣು ಹೇಳಿ ನಿಮ್ಮ ಹೊಸ ಚರಿತ್ರವನ್ನು ಬರೆದು ಬಿಸಾಕಿ ಬಿಡುವೆ ಈ ನಿನ್ನ ಸಮಾಜದಲ್ಲಿ. ಇದು ನಿನ್ನ ಕೊನೆ ನಿರ್ಧಾರವೇ? ನಿರ್ಧಾರದಿಂದ ಕೇಳ್ತಿರುವ ಲಕ್ಷ್ಮಿ, ಎಂದು ನಿಮ್ಮ ತಂದೆ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟ್ರಿಗೆ ಎಮ್ಡಿಯಾಗಿ ಕೆಲಸ ಮಾಡ್ತಾ ಇದ್ದೇನೋ ಅಂದಿನಿಂದ ನಿನ್ನನ್ನು ನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜಿಸ್ತಾ ಇದ್ದೇನೆ. ನೀನು ಅದನ್ನು ಕಿತ್ತಿಸಿಬೇಡ ಪ್ಲೀಸ್. ಶಕ್ತಿ ಆದ್ರೆ ಅತಿ ಸುರಮಣಿಯಾಗಿ ಬಾಳುತ್ತಿರುವ ಈ ನಿನ್ನ ಪವಿತ್ರವಾದ ಸೀಲನ್ನು ತಿಂದು ಸಿಪ್ಪೆ ಮಾಡಿ ಬಿಸಾಕಿದ್ರೆ ಈ ಸಮಾಜದಲ್ಲಿ. ಈ ನಿನ್ನ ಕಠೋರವಾದ ಮಾತುಗಳಿಗೆ ನಾ ಬಗ್ಗೋದಿಲ್ಲ. ಈ ನಿನ್ನ ಹೊರತು ಮಾತುಗಳನ್ನು ಕೇಳಿ ನನ್ನ ಮನಸ್ಸನ್ನು ಗಲೀಜು ಮಾಡಿಕೋದಕ್ಕೆ ನಾನೇನು ಕಚಡ ಔಷಧ ಹುಟ್ಟಿದವಳಲ್ಲ. ಈ ಮೂರು ನಾಡಗೌಡ ಮಗಳಿದ್ದೇನೆ. ನಿಮ್ಮಲ್ಲಿ ಕಂಡಸ್ತನ ಇದ್ರೆ ಬಂದು ಮುಟ್ಟ ಹೆಣ್ಣು ಹೊಲಿ ಹೆಣ್ಣು. ನನ್ನ ಗಂಡಸನಿಗೆ ಸವಾಲ. ಲಕ್ಷ್ಮಿ, ಕಾಳಿಂಗ ಸ್ವಲ್ಪ ಕಿತ್ತಲು ಭಯಾನಕವಾಗಿರುವ ಈ ಗಂಡನಿಗೆ ಸವಾಲ. ಪ್ರೇಮದ ಆಸೆಗಾಗಿ ಸೊಂಟದ ಗಂಟೆನೆ ಬಿಚ್ಚಿ ಗರ್ಭದ ಸ್ವಲ್ಪ ಹೆಣ್ಣು ನೀನು. ನಿನ್ನತ್ತ ಹೆಣ್ಣಿಗೆ ಗರ್ಭದಾನ ಮಾಡುವ ಗಂಡು ಪುರುಷಗಳ ಸವಾಲ ಪಂಚ ಪ್ರಾಣ. ಅಂದು ಪಾಂಚದ ಸರಗಿಡಿದ ದುಶ್ಚನಿಕಿತನು ಭಯಾನಕವಾಗಿರುವ ಈ ಮನೋಹರ ನಿನ್ನ ಸೀಲೆ ಕಡಿಸಲೇ ಬಿಡಲಾರ. ಬಾರೆ ನನ್ನ ಸವಾಲಿನ ಜವಾಬ್ ಕೊಡಲು ನೀನ್ ಯಾರಲೇ ಕೊಂಡೆ? ಮಹಾಭಾರತದಲ್ಲಿ ಶ್ರೀಕೃಷ್ಣರಾಯರು, ರಾಮಾಯಣದಲ್ಲಿ ಶ್ರೀರಾಮರಾಯರು, ಹಾಗೆ ಈ ಕಲರ್ ಕಪೂರ್ ನಾಟಕ ಪೇಜ್ ಮೇಲೆ ಈ ಪಾಟ್ಲಿ ಬೇರೆಯವರು ಭಾರತದ ನಾರಿಯರ ಗರ್ತಿತನಕ್ಕೆ ಚದುರಿಸಿಕೊಳ್ಳಬೇಡ. ನಿನ್ನ ಹಿರಿಮೆಯನ್ನು ಸೂರನಾನು ಎಂದೆತ್ತಿ ಹೇಳಿ ನನ್ನ ಎದೆ ಮುಟ್ಟಿದರೆ ಸುಟ್ಟು ಹೋಗುವೆ ನೀನು. ಸುಮ್ಮನೆ ಇವಳನ್ನು ಬಿಟ್ಟು ಹೊರಟೋಗ ಇಲ್ಲಿಂದ. ನಿನ್ನತ್ತ ಕಚಡ ರೌಡಿ ನನ್ನ ಮಗನಿಗೆ ಈ ಕುರಿಮರಿಯನ್ನು ನಿನ್ನ ಕೈಲಿ ಬಿಟ್ಟು ಹೋಗಕ್ಕ ನಾಯನು ಹೇಳಿ ಅಲ್ಲ. ಎಲ್ಲಂದರ ಬಜಾರ್ದಾಗ ಸಿಗೋ ಹಣ್ಣು ಅಲ್ಲ. ಈ ಹಣ್ಣು ನಮ್ಮ ಕರ್ನಾಟಕದ ಬಾವುಟ. ಹಳ್ಳಿ ಕೆಸರ ಚೆನ್ನೆ ಅರಿಸಿನ ಕುಕ್ಮ ಅಂದರೆ ಈ ಗರಿತೆಯರ ಸಂಕೇತ. ಆ ಬಾವುಟ ಬಿಟ್ಟಿದ್ರೆ ನಾನು ಸುಮ್ಮನೆ ಬಿಡಲ್ಲ. ಅಂತದ್ರಲ್ಲಿ ಈ ನಿಜವಾದ
ಹೆಣ್ಣಿನ ಮುಟ್ಟಿದೆ ಅಂದಮೇಲೆ ಈ ಕುರಿಯಾರು ಕೊಟ್ಟಿನ ಮೇಲೆ ನನ್ನ ತುಂಡದಿ ಕತ್ತರಿಸಿ ಹಾಕಿ ಬಿಡುವೆ. ಇವುಗಳನ್ನು ಮುಟ್ಟಲು ಬೇಡ ಬೀರ ಬೇಡ. ಸುಮ್ಮನನ್ನು ಮುಟ್ಟಿ ಸಾಯಬೇಡ. ಇದು ಇದು ಸೇಡಿಟ್ಟ ಸರ್ಪ ಕಣವೇ ಪಚ್ಚ. ಅದು ನನ್ನ ಎತ್ತಿ ಕರಗರನ್ನು ತಿರುಗಿಸಿ ನೆಲಕ್ಕೆ ಬಿಡೋ ಕರಡನಿದ್ದಾನೆ. ನೀನು ಹೆಚ್ಚಾಗಿ ಚೀರಿದರೆ ಕುರಿಯಾರನ್ನು ಕುಡಿದು ನಿನ್ನ ಗುದ್ದ ಟಗರ ಇದ್ದಾನೆ. ಕುರಿ ಹಾಲು ಕುಡಿದವರೆಲ್ಲ ಟಗರ್ ಆಗಕ್ ಸಾಧ್ಯ ಕಣವೇ ಪಚ್ಚ. ಇದೊಂದು ಸಮಯ ಹೋಗ್ಲಿ. ಮುಂದೆ ಈ ಚದುರಂಗ ಆಟದಲ್ಲಿ ನಿನ್ ಟಗರ್ ಹೇಗ್ ಬೀಳುತ್ತೆ ನೋಡ್ತಾ ಇರೋ. ಬರ್ತೀನಿ. ಎಂತದಕ್ಕೆಲ್ಲ ಎದುರವನಲ್ಲ ಈ ಬೀರ. ಯಾರ ಮೈನು ಒಂಟಿಯಾಗಿ ಈ ಜಾಗದಲ್ಲಿ ಬರಬಾರದು. ಹೋಗಿ ಬಿಡು ಮನೆ ಕಡೆಗೆ. ನಾನು ಅವರು MLA ವೀರನ್ಗೌಡರ ತಂಗಿ. ಈ ಕುತ್ತಿನಿಂದ ಪಾರು ಮಾಡಿದ್ದಕ್ಕೆ ನಿಮ್ಗೆ ತುಂಬಾನೇ ಧನ್ಯವಾದಗಳು. ಓ ಹೀರಿ ಪಂಜರದೊಳಗೆ ಸಾಕಿಟ್ಟ ನಿನಗೆ ಈ ಪರಿಸ್ಥಿತಿ. ಈಗ ಕೂಡ ನಾನು ನೋಡಿ, ಈ ನಿಮ್ಮ ಶೂರ್ಯ ತೀರ್ಥಕ್ಕೆ ನಾನು ಸೋತು ಹೋಗಿದ್ದೇನೆ. ಅದು ಅಲ್ಲದೆ ನೀವು ನನ್ನ ತೋಳಿಗೆ ತಾಳಿಯನ್ನು ಕಟ್ಟಿ ನನ್ನ ಗಂಡನಾಗಿ ತಿನ್ನುವುದೇ ನನ್ನ ಆಸೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ. ನಿಮ್ಮ ಕಾಲಿಡಿದು ಬೇಡ್ಕೊಳ್ತೀನಿ ನಾನು. ಎಂಥದ್ದು ನಿನ್ನ ನಿರ್ಧಾರವಿದೆ. ನಿನ್ನ ತಂದೆ ಮೊದಲೇ ನನಗೆ ವೈದ್ಯ. ಅದಲ್ಲದೆ ನೀನು ಬಾಳ ಶಾಲೆ ಕಲ್ತಕ್ಕೆ. ನಾನು ಶಾಲೆ ಕಲಿದ ಶತದಡ್ಡ ಎಪ್ಪತ್ತು. ನನಗೆ ನಿನಗೆ ಎಲ್ಲಿ ಎಂದು ತೆಗೆದುಕೋ ನಿನ್ನ ಮಾತನ್ನು. ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರವೂ ಇಲ್ಲ. ನಾನು ಕಲಿತವಳು ನಿಜ, ಶ್ರೀಮಂತ ಹೆಣ್ಣು ಸಹ ನಿಜ. ಆದ್ರೆ ಸಾಯುವವರೆಗೂ ನಿನ್ನ ಪಾದ ಸೇವಕಿಯಾಗಿ ಇರ್ತೀನಿ. ಅದು ಅಲ್ಲದೆ ಈ ನಿನ್ನ ಕುರಿ ಮರಿಯನ್ನು ನೋಡಿಕೊಂಡು ಕುರುಬನ ರಾಣಿಯಾಗಿ ಬೆಳೆತೀನಿ ಈ ಸಮಾಜದಲ್ಲಿ. ದಯವಿಟ್ಟು ನನ್ನ ಕೈ ಬಿಡಬೇಡಿ. ಅಯ್ಯೋ ಶಿವ ಶಿವ, ಆನೆ ಪ್ರಮಾಣ ಮಾಡಬಿಟ್ಟು ಅಮ್ಮ ಚಾಮುಂಡೇಶ್ವರಿ ಈಗೇನು ಮಾಡಲ್ಲಮ್ಮ. ಈ ವಿಷಯವನ್ನು ನಮ್ಮ ಅಣ್ಣನಿಗೆ ಹೇಳೋದೇಗೆ. ಈಗ ವೇಳೆ ಕವಿರಪ್ಪನ ಕಾಳಿದಾಸನ ಕಥೆ ಆಯ್ತಲ್ಲ. ಅಂದು ಕಾಳಿದಾಸನ ಹೆಂಡತಿ ಅವನನ್ನು ಮದುವೆ ಆದ ತಕ್ಷಣವೇ ಕವಿರತ್ನ ಕಾಳಿದಾಸನಾಗಿ ಮಾಡಿದ್ಲು. ಇನ್ನು ನಿಮ್ಮ ಹೆಂಡತಿಯಾಗಿ ನಾನು ಈ ನಾಡಿನ ರಾಜನಾಗಿ ಮಾಡ್ತೀನಿ. ಈ ಮಾತು ಸತ್ಯವೇ? ಇದನ್ನು ನಾನು ನಂಬಲೆ. ನನ್ನಾನೆ ನಿನ್ನಾನೆ. ನನ್ನ ಮಾತು ಸತ್ಯವಿದೆ. ನನ್ನ ಮಾತನ್ನು ನಂಬಿ ನೀವು. ಆಯ್ತು, ಮದುವೆ ಮಾತ್ರ ನಮ್ಮ ಅಣ್ಣಲ್ಲಿ ಕೇಳೇ ಅದು. ಆಯ್ತು, ನೀವು ಇಷ್ಟದಂತೆ ಆಗಲಿ.
ನಡಿ ನಡಿ ಮನಿ ತಕ್ಕ ಕಳಿಸಿ ಬರ್ತೀನಿ. ಹೋಗು ಸಕ್ಕೇನೆ. ನಿನಗೆಂತ ಗೊತ್ತು ಈ ಮನೋಹರಣ ಕಪಟ ನಾಟಕದ ಕುತಂತ್ರದ ಸನ್ನಿವೇಶ? ಇಂದು ನನ್ನ ಕೈ ಒಡೆಯಬೇಕಾದ ನೀನು ಹೋಗಿ ಹೋಗಿ ಆ ಸತದಡ್ಡ ಅನಾಥ ವೀರನ ಕೈ ಒಸೆಯುವುದಾಗಿದೆ. ಇದರ ಸೇಡಿನ ಕಿಡಿ ಅಂದು ಇದೊಂದೇ ಫೋಟೋದಿಂದ ಸಾಕು ನಿಮ್ಮ ಅಣ್ಣನ ತಲೆ ಕೆಡಿಸಿ ಆ ಸಸಿಯೊಂದಿಗೆ ನಿನ್ನ ಕೈ ಹಿಡಿಸುವ ಅವರ ಕನಸನ್ನು ನಾಶ ಮಾಡಿ ಅವರಿವರಿಬ್ಬರ ಬಾಳಿಗೆ ಕತ್ತಲೆ ಕಲಿದು ನಿನ್ನ ಚಿತ್ರಾಣ ಬಯಲಿಗಳಿದು ಮುಂದೊಂದು ದಿನ ನಿನಗೆ ವಿಧಿವೆ ಪಟ್ಟ ಕಟ್ಟಿ ಆನಂತರ ನಿನ್ನ ಅಂಗ ತೆಗೆದಿಲ್ಲಂದ್ರೆ ನನ್ನ ಹೆಸರು ಮನೋಹರನೇ ಅಲ್ಲ. ಹೆದರುತ್ತಾರೆ, ನನ್ನ ಕಂಡರೆ ಮುಖ್ಯಮಂತ್ರಿ ಹೆದರುತ್ತಾರೆ ಅಂದಾಗ ಯಾಕೆ ಒಬ್ಬ ಬಡ ಭಿಕಾರಿ ನನ್ನ ಮಗ ನನಗೆ ಎದುರಾಗಿದ್ದಾನೆಂದರೆ ಅವನ ರುಂಡವನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಮಾಂತ್ರಿಕ ಅದೇನು ಬೇಗ ಹೇಳಿ ಗೌಡ್ರಿ. ಆ ಸಸಿಯನ್ನು ಕರೀಲಿಕ್ಕೆ ಹೋದ ಕೆಲಸ ಏನಾಯಿತು? ಈಗಲೇ ಬರ್ತೀನೆಂದು ಹೇಳಿದ್ದಾನೆ ಗೌಡ್ರೆ. ನೆನಸ್ಗುಡಿಗೆ ಬಂದೇ ಬಿಟ್ರು ತಣಸೇನಗೌಡ ಬಂದಂಗ. ನಮಸ್ಕಾರ ಗೌಡರಿಗೆ. ಓಹೋ, ಬರಬೇಕು ರೈತ ಮುಖದ ಧರ್ಮರಾಜನವರೇ, ಬನ್ನಿ ಬನ್ನಿ. ತಮ್ಮ ಕೆಲಸ ಅದೇನಿಲ್ಲ ಗೌಡ್ರೆ, ಈ ವರ್ಷ ನನ್ನ ಬೆಳೆದ ಬೆಳೆಗೆ ಚೆನ್ನಾಗಿ ರೇಟ್ ಬಂತು.
ಕೈ ತುಂಬ ಹಣನು ಬಂತು. ಹಾಗಾಗಿ ನನ್ನ ತಮ್ಮನ ಓದಿಗಾಗಿ ನಿಮ್ಮ ಹತ್ರ ತೆಗೆದುಕೊಂಡ ಸಾಲವನ್ನು ತೀರಿಸಲು ಬಂದಿದ್ದೇನೆ. ಅಪ್ಪ, ಅಂತು ಕೃಷಿಯಿಂದ ಬಹಳ ಖುಷಿಯಾಗಿದೆ ತಾನೆ? ಅದೆಂತ ಖುಷಿ ಗೌಡ್ರೆ. ಮಳಿ ಚಳಿ ಬಿಸಿಲೆನ್ನಿದೆ ದುಡಿದು ಈ ಜೀವ ಬಹಳ ಸಣ್ಣಾಗಿದೆ. ಆಳಿನ ಪಗಾರ ಕೂಡ ಬಹಳ ಆಗಿದೆ. ಅದರಲ್ಲೇ ಕಷ್ಟಪಟ್ಟು ದುಡಿಮೆ ಮಾಡಿ ಉಳಿತಾಯ ಮಾಡಿ ನಿಮ್ಮ ಸಾಲವನ್ನು ತೀರಿಸ್ತಾ ಇದ್ದೀನಿ. ಸೀತಾಪತಿ, ಇವರ ಸಾಲ ಎಷ್ಟಾಗಿದೆ ನೋಡು. ಅದನ್ನ ನೋಡಾಕತ್ತನ್ರಿ ರಾಮಸೀತ 20,000 ಓದ್ತಾನ್ರಿ. ಒಂದು ವರ್ಷ ಆತ, ಬಡ್ಡಿ ಇಲ್ಲ ಹಸುಲು ಇಲ್ಲ. ಗಜಮಾಕ್ ಹಾಕ್ಬೇಕು ನೋಡ್ರಿ ಕೋಲ್ಯಾಕ. ಅವ್ ಎಂಟ ಕೊಟ್ರಿ ಎಂಟ, ಅವ 50,000 ಓದ್ತಾನ್ರಿ. ಅವನು ಗಜಮಾ ಕೋಲ್ಯಾಕ ಹಾಕಬೇಕ. ಧರ್ಮನ ಇಲ್ಲೇ ಇತ್ತು ನಿನ್ನ ಹೆಸರು. 2,48,000 ರೂಪಾಯಿ ಆಗೈತೆ ತಮ್ಮ. ಆಯ್ತು, ಚಿಕ್ಕ ಮಾಡಿಬಿಡ್ರಿ, ತೆಗೆದುಕೊಂಡ್ರೆ ಹಣವನ್ನು. ಏಳು ರೊಕ್ಕದ ರಾಶಿ, ಬಡವರು ಗೋಲ್ ಮುರಿದೆಲ್ಲ ಏಸಿ. ನಿನ್ನ ಎಷ್ಟು ವರ್ಣಿಸಲಿ ಪಿಸಾಸಿ. ನಾನು ಬರ್ತೀನಿ. ನಿಲ್ಲು ತಮ್ಮ, ಇನ್ನ ಒಂದಿಲ್ಲಿ ಸೈ ಮಾಡೋದಕ್ಕಪ್ಪ. ಪೆನ್ ಕೊಡಿ. ನನಗೆ ನಡೆಯಲ್ಲ ತಮ್ಮ, ಏನಿದ್ರು ಹಬ್ಬ ಕಣ. ಆಯ್ತು, ಹೆಬ್ಬೆಟ್ಟ ಅದನ್ನ ತಗೊಂಡ್ರೆ. ಯಾಕೋ ಧರ್ಮಣ್ಣ, ಈ ಬಟ್ಟಿಗೆ ಭಾಳ ಕೆಲಸ ಕೊಟ್ಟಿಯಾರ. ಹೊಲ್ದಲ್ಲಿ ದುಡಿಮೆ ಮಾಡ್ತೀವಲ್ಲ ಸೀತಾಪತಿ ಅವರೇ, ಹಾಗ ಹಂಗಾರ ನಾನೊಂದು ಗೋರ್ಮೆಂಟ್ ಸಿಕ್ಕ ಐತೆ, ಅಲ್ಲಿ ಓದ್ತಕ್ಕಪ್ಪ. ಏನ್ ಮಾಡ್ತಾ ಇದ್ರಿ? ವಾವ್, ಸೋ ನೈಸ್. ವಾವ್, ಈಗ ಓದ್ತಾ ಧರ್ಮಣ್ಣ. ಹಾ, ಈಗ ಬರಾಬರಿ ಆತ್ ನೋಡ. ಏನ್ ಸೀತಾಪತಿ ನೀವು? ಆಯ್ತು ಕೊಡ್ರಿ, ನಾನು ಇಲ್ಲಿ ಬರ್ತೀನಿ. ಶಶಿಧರ್ ಬಾಗೋಣ. ಇಲ್ಲ, ನೀವು ನಡೀರಿ, ನಾನು ಆಮೇಲೆ ಬರ್ತೀನಿ. ದೊಡ್ಡವ್ರ ಮನೆಯಲ್ಲಿ ಮಕ್ಕಳು ನಿಲ್ಬಾರ್ದಪ್ಪ. ಹಾ, ಹೋಗೋಣ. ನಾಳೆ ನಾನು ನೆಕ್ಸ್ಟ್ ಪದರಾಗಿ ಅಧಿಕಾರ ಪಡೆಯುತ್ತೇನಲ್ಲ, ಅದರ ಬಗ್ಗೆ ಮಾತಾಡ್ತೀನಿ. ಇವರು ಈ ಭಾಗದ MLA ಅಲ್ವಾ, ಅದಕ್ಕೆ ನೀವು ನಡೆಯಿರಿ, ನಾನು ಆಮೇಲೆ ಬರ್ತೇನೆ. ಸರಿ ಸರಿ, ಹಾಗೆ ಮಾಡಿ. ನನ್ನ ಮುಖ್ಯವಾದ ಕೆಲಸಕ್ಕೆ ಅವರು ಸೇರಿದ ಬಂದಿದ್ದಾರೆ ಅಂತ ಹೇಳಿದರೆ ಅವರನ್ನು ಹಾಗೆ ಕಳಿಸಲಿಕ್ಕಿರಲ್ಲ. ಬರುದು ಬಂದಾನ ನಮ್ಮ ಭೂಮಿ ವಿಷಯ ಹೇಳ್ತಾನ, ನಿನ್ನ ಲಗ್ನದ ಸಮಾಚಾರ ಕೇಳ್ತಾನಂತ ನಾವು ತಿಳ್ಕೊಂಡ್ರ ಇದೇನೋ ನಿನ್ನ ಕೆಲಸ. ಆಚಾರ ವಿಚಾರ ಮಧ್ಯದೊಳಗ ಸದಾಚಾರ ಮಾಡಿಕೋತ ಕೂತ್ರೆ ಏನಾತೋ ತಮ್ಮ. ಸ್ವಲ್ಪ ಬಿಡಿ ಬಿಡಿಸಿ ಅಲ್ಲ. ಇಲ್ಲಾಂದ್ರೆ ಆ ಬೀರನನ್ನು ಎಲ್ಲಿಗೆ ಕರೆಯಿಸಿ ಕೆರಳಿನಿಂದ ಹೊಡೆದು ನನ್ನ ತಂಗಿಯನ್ನು ಮದುವೆ ಆಗಿಬಿಡು. ಎಲ್ಲ ಕೆಲಸ ಓಕೆ ಆಗುತ್ತೆ. ಇದರ ಬಗ್ಗೆ ನಾವಿಬ್ಬರು ಸೇರಿ ಹೇಳಿದಾಗಿದೆ. ಇವತ್ತೇ ಇಷ್ಟ ಆಯ್ತು, ಕೊನೆಗೊಳ್ಳುತ್ತದೆ. ಅದು ಇವತ್ತು ಕೊನೆ ಆಗದಿದ್ರೆ ನಾವು ಅವನ ತಾರೀಕು ಕೊನೆಯದಾಗಿ ಮಾಡಿ ಬಿಡ್ತೇವೆ. ಲೇ ತಮ್ಮ, ನೀ ಸುಮ್ಮನೆ ನಿಂದಿರ್ಲಿ. ಹಳಿ ಬೇಬರ್ಸಿ ಈ ಸಸಿ ಮ್ಯಾಲ ನಮ್ಮದ ವಿಶ್ವಾಸ ಐತಿ. ಸಸಿಯಪ್ಪ, ನಮ್ಮ ಲಕ್ಷ್ಮಣ್ ಮಾಡಿಕೊಳ್ಳಾಕ ನಿಮ್ಮ ಸುನಿತವಂದ ಮತ್ತು ಶಿವಾಪಂದ ಕಬಲ್ ಐತನೋ ತಮ್ಮ ಇಸ್ತ್ರಿ ಅರಿಗಳು ಹಾಕೋತಿ ನಿನಗ ಕೊಡ್ಬೇಕಂತ ಮಾಡಿದ ನಾವ. ಒಪ್ಪಿಗೆ ತಗೊಂಡೆ ಇಲ್ಲಿಗೆ ಬಂದಿದ್ದೀನಿ ರೀ. ಶಾಬಾಷ್, ಈಗಲೇ ನನ್ನ ತಂಗಿಯನ್ನು ಕರೆದು ಕೇಳ್ತೀನಿ. ಲಕ್ಷ್ಮಿ, ತಂಗಿ ಲಕ್ಷ್ಮಿ. ನಿಮ್ಮ ಸಾಲ್ಯಾಗ ಬಿಸಿ ಊಟ ಮಾಡ್ತಾರಲ್ವಾ? ನಮಗ ಸಾಂಬಾರ್ ಬೇಕಾಗಿತ್ತು, ಮಸ್ತ್ ಮಾಡ್ತಾರ ಸಾಲ್ಯಾಗ. ಸಾಲಿವ ಸಂಡೆ ಚುಟ್ಟಿ ಇರ್ತೈತಿ. ನಿನ್ನೆ ಬ್ಯಾಟಿದ ಸಾಂಬಾರ್ ಐತೆ ಅನ್ನ ತಿಂದು ಮಕ್ಕೋ. ಅವ್ವ,
ಅದನ್ನ ತಿಂದು ತಿಂದು ನ್ಯಾಲಿಗೆ ಒಟ್ಟ ಕೆಸರಾಗಿಬಿಟ್ಟೈತಿ. ಹಿಂದಕ್ಕೆ ಸರಿ ಬಂದಣ್ಣ. ಯಾಕಣ್ಣ, ಏನಾದ್ರೂ ಕೆಲಸ ಇತ್ತಾ? ಬಾ ತಂಗಿ, ನಿನ್ನ ಮದುವೆ ಆಗೋ ಗಂಡ ಬಂದಿದ್ದಾಳೆ ನೋಡಲಿ. ಅಣ್ಣ, ಇವನನ್ನ ನೋಡಿ ನಾನು ಏನ್ ಮಾಡ್ಬೇಕು? ಮದುವೆ ಆಗ್ಬೇಕಮ್ಮ, ಇವನನ್ನೇ ಮದುವೆ ಆಗಬೇಕು. IPS ಓದಿ ಮುಂದೆ ಇನ್ಸ್ಪೆಕ್ಟರ್ ಆಗುತ್ತಾನೆ. ಅಣ್ಣ, ಇವನು ಇನ್ಸ್ಪೆಕ್ಟರ್ ಆಗ್ಲಿ ಕಲೆಕ್ಟರೇ ಆಗ್ಲಿ, ನಾನ್ ಮಾತ್ರ ಇವನನ್ನ ಮದ್ವೆ ಆಗೋದು ಸಾಧ್ಯನೇ ಇಲ್ಲ. ಲಕ್ಷ್ಮಿ, ನೀನು ಇವನನ್ನೇ ಮದುವೆ ಆಗಬೇಕು. ನೀನು ನನ್ನ ತಂಗಿ ಅಲ್ಲವೇ? ಮಲ್ಲ ತಂಗಿ ಅನ್ನೋದು ಇಡೀ ಊರಿಗೆ ಗೊತ್ತಿದೆ. ಅಣ್ಣ, ನನ್ನ ಮದ್ವೆ ಆಗೋ ಗಂಡು ಬೇರೆನೇ ಇದ್ದಾನೆ. ನನಗೆ ಗೊತ್ತಿಲ್ಲದೆ ನಿನ್ನ ಕೈ ಹಿಡಿದು ಅವನವನೇ ಪಡಕೊಂಡೆ. ನಾನು ನಿಮಗೆ ಅವಕಾಶ ಕೊಡಲಾರೆ. ನೀನು ಇವನನ್ನೇ ಮದುವೆ ಆಗಬೇಕು. ಸಾಧ್ಯನೇ ಇಲ್ಲ. ಅದು ಈ ಜನ್ಮದಲ್ಲಿ ನಡೆಯೋದು ಇಲ್ಲ. ಅದನ್ನೆಲ್ಲ ಮರ್ತು ಬಿಡ ಅಣ್ಣ. ಹೋಗೇ ಬಿಟ್ಟು ನನಗೆ ಗೊತ್ತಿಲ್ಲದೆ ನನ್ನ ತಂಗಿಯ ತಲೆಗೆಡಿಸಿದ ಅವನವನೇ ಪಡಕೊಂಡೆ. ನಿಮ್ಮ ತಂಗಿಯ ತಲೆ ಕೆಡಿಸೋನು ಯಾರು, ಯಾಕೆ? ಅವನು ನಿಮ್ಮ ವೈರೋಧದಲ್ಲೇ ಇದ್ದಾನೆ. ಅಂದರೇನೋ ಮನೋಹರ ನಿನ್ನ ಮಾತಿನ ಅರ್ಥ? ನನ್ನ ತಂಗಿಯ ಕೈ ಹಿಡಿದು ಮೈ ಮುಟ್ಟಿ ಬರುವ ಅವನವನೇ ಸೂರ, ಅವನೇ ಕುರಿ ಕಾಯುವ ಬೀರ. ಸಾಧ್ಯವಿಲ್ಲ, ನಾನಿದನ್ನು ನಂಬಲು ಸಾಧ್ಯವಿಲ್ಲ. ಡಬಲ್ ಡಿಗ್ರಿ ಓದಿದ ನನ್ನ ತಂಗಿಯಲ್ಲೋ ಆ ಹೆಪ್ಪಟ್ಟಿನ ಬೀರ ಎಲ್ಲೋ. ಮನೋಹರ, ನೀನಿದನ್ನು ಸುಳ್ಳು ಹೇಳುತ್ತಿರುವೆ. ನೀವು ನಂಬುಗಳಂತೆ ನನಗೆ ಚೆನ್ನಾಗಿ ಗೊತ್ತಿರುತ್ತದೆ. ಅವರ ಹಾಡಿಕೊಂಡು ನಿಂತಾಗ ಅವರ ಭಾವಚಿತ್ರವನ್ನು ತೆಗೆದುಕೊಂಡಿದ್ದೇನೆ ನೋಡಿ. ನಾನೀ ಭಾವಚಿತ್ರದ ನೋಡುತ್ತಿರುವುದು ಸತ್ಯವೇ? ನಿಜವಾಗಲಿ ನನ್ನ ತಂಗಿ ಆ ಬಡವನ ಕೈ ಹಿಡಿದಳೆ. ಮನೋಹರ, 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 ನಾನು ಏನು ಮಾಡಲಿ? ಅವನನ್ನು ಹಿಡತರಿಸಿ ತುಂಡು ತುಂಡಾಗಿ ಕತ್ತರಿಸಿ ಹಾಕಲ? ಇಲ್ಲ, ಅವನ ಮನೆಗೆ ಕಟ್ಟಿ ಕೊಡಲು ಬೆಂಕಿ ಹಾಕಿಲ್ಲ. ಹೇಳು ಸತಿ, ಇದಕ್ಕೇನು ನಿನ್ನ ಉತ್ತರ? ಈ ವಿಷಯದಲ್ಲಿ ನೀವು ಮಾಡಿದ್ದೇ ಮಾರ್ಗ ಇದೇ ಅಂತಿಮ ತೀರ್ಪು. ಆಯುಷ್ಯದ ಅವಧಿ ಮುಗಿದಿರುವಾಗ ಇನ್ನೂ ಸಮಯ ಬೇಡ ಗೌಡ್ರೆ. ತಾಳ್ಮೆ ಎಂಬುದು ತಾಳ ಬಳ್ಳಿ ಹರಿದು ಹೋಗುತ್ತಿರುವಾಗ ತಡಬೇಕೆ? ಈಗಲೇ ನನಗೆ ಅಪ್ಪಣೆ ಮಾಡಿಬಿಡಿ. ಅಂದ್ರ ಅವನ ಕಟ್ಟಿ ಮುಗಿಸ ನಮ್ಮ ಸಸಿ ತಿಥಿ ಮಾಡ್ನೋ ಅಂದ್ರಲ್ಲ. ಅವಸರದಲ್ಲಿ ಆವಿಷಕ್ಕೆ ಕೈ ಹಾಡಿ ಅಂಶವನ್ನು ತೆಗೆದುಕೊಳ್ಳಬೇಡಿ. ನಿಮ್ಮ ತಂಗಿ ಅವನ ಕೈ ಹಿಡಿದ್ರೆ ಏನಾಯ್ತು? ಈಗ ಇವನ ಮದುವೆ ಆಗಿರಬೇಕು, ಇವನಿಂದ ಅವರ ಪ್ರೀತಿ ಮಣ್ಣಾಗಿರಬೇಕು. ಅಂತದನ್ನು ಪ್ಲಾನ್ ನಾನು ಹೇಳ್ಕೊಡ್ತೀನಿ. ಇದಕ್ಕೆ ಎಲ್ಲ ನಿಮ್ಗೆ ಒಪ್ಪಿಗೆ ತಾನೇ? ಹೌದಾ? ಅದೇನಂದು ಬೇಗ ಹೇಳು. ತಾಳ್ಮೆ ಎಂಬುದು ತಾಳ ತಪ್ಪಿದೆ, ಸ್ವಲ್ಪ ಎಡೆ ಎತ್ತಿ ನಿಂತಿದೆ. ನನ್ನ ಚಿಕ್ಕಪ್ಪನ ಮಗಳು ಲಾವಣ್ಯ ಅಂತ ನನ್ನ ತಂಗಿದ್ದಾಳೆ. ಈ ತನಿಗೆ ಮದುವೆ ಮಾಡಿ ಕೊಟ್ಟು ಬಿಟ್ರೆ ಸಾಕು. ನಿನ್ನ ತಂಗಿಯನ್ನು ಇವನಿಗೆ ಕೊಟ್ಟರೆ ನನ್ನ ಜನ ತೀರುವುದೇ? ಅದೆಂದಿಗೂ ಸಾಧ್ಯವಿಲ್ಲ. ನಿಮ್ಮ ಸ್ನೇಹಿ ಹೊಟ್ಟೆಗೆ ಗೌಡ್ರೆ, ನಿಮ್ಮ ಆಸ್ತಿಯು ಎಲ್ಲ ಈಡೇರುತ್ತೆ. ತಮ್ಮ, ಆಟುಗಾಡಿ ಮೇಲೆ ದೀಪ ಇಟ್ಟಂಗೆ ಹೇಳಬೇಡು. ಅದನ್ನು ಸ್ವಲ್ಪ ಬಿಡಿಬಿಡಿಸಿ ಹೇಳ. ಅಷ್ಟ ಅಲ್ಲ, ರತ್ನವನ ಅಂಗಡಿಯಾಗ 2 ನೈಟಿ ತಂದು ಕೊಡ್ತಾನ. ಬಿಡಿಬಿಡಿಸಿ ಹೇಳ. ನನ್ನ ತಂಗಿ ಇವನ ಕೈ ಹಿಡಿದ ಮೇಲೆ ಅವರ ಹೇಳಿದ ಹಾಗೆ ಮಾಡೋಣ. ಗೌಡ್ ಕೆಲಸ ಗೌಡ್ ಮಾಡ್ತಾ ಇರಿ.
ಇವನ ಮದುವೆ ಕೆಲಸ ನಾವು ಮಾಡೋಣ. ಇದು ಎಲ್ಲ ಒಂದು ಲೆಕ್ಕಕ್ಕ ಬರಾಬರಿ ಐತ್ರಿ. ಬನ್ನಿ, ಹಾಗಾದ್ರೆ ಮುಂದೇನ್ ಮಾಡ್ಬೇಕಂತ ನಾನು ನಿಮಗೆ ತಿಳಿಸಿ ಹೇಳ್ತೇನೆ. ಏನಪ್ಪ ಮಾತು ಕೊಟ್ಟಾಗಿದೆ, ಕಾರ್ಯ ಮುಗಿಯಲಿ. ನಡ್ರಿ ನಮ್ಮ ಲಕ್ಷ್ಮಣ ಬೆಕ್ಕ ಮಾಡಿ ಕುಂದರಿಸ